Hi everybody, hi all the viewers. Welcome to Teacher and Palm YouTube channel. In this part of the video, we are going to discuss about all the world her stage part 2. As it is already said that it is divided into three parts. Part first and 2 contained explanation, analysis, discussion and example suitable, and part 3 goes with question and answers of this lesson. All the world her stage. Now let's move on to the part 2. Before going to the lesson, let us take back the summary of the first part. Sai Paranjpai and her grandfather R.P. Paranjpai were friends. They used to play, laugh, talk together. Sai Paranjpai was the India's first wrangler and mathematician. He used to tell her stories like fairy tales, Arabian Nights, Akbar Birbal stories, etc. One day, grandfather asked Sai Paranjpai to tell a story, and she did. It was a fairy tale replete with dragons and princes, talking parrots, and hidden gold. By the time she was just 8, she had published her first book of fairy tales called Mulancha Mera. When Sai stepped on a book by a mistake, grandfather advised her to ask forgiveness. This is all about the summary of the previous part. Move on to the lesson part 2. It was not fun for her always. She was a bit plump and her mates used to make fun of her. You can't run with a sigh, jeered Chandu. You make our team weak, said Meera unkindly. Never can you keep yourself active. You are too fat, added Devayani. It was not fun for her always. ಇದು ಅವಳಿಗೆ ಯಾವಾಗ್ಲೂ ತಮಾಷೆ ಅಂತಾನೆ ಆಗಿರ್ಲಿಲ್ಲ. ಯಾವುದು ಶಿ ವಾಸ್ ಎ ಬಿಟ್ ಪ್ಲಂಪ್ ಅಂಡ್ ಹರ್ ಮೇಟ್ಸ್ ಯೂಸ್ ಟು ಮೇಕ್ ಫನ್ ಆಫ್ ಹರ್. ಅವಳು ಏನಾಗಿದ್ಲು, ಶಿ ವಾಸ್ ಎ ಬಿಟ್ ಪ್ಲಂಪ್, ಸ್ವಲ್ಪ ದಪ್ಪಗೆ ಇದ್ಲಲ್ಲ, ದಪ್ಪೊಂದು ಹುಡುಗಿ ಸ್ವಲ್ಪ. ಇಟ್ ಇಸ್ ಸೆಡ್ ಇನ್ ದ ಬಿಗಿನಿಂಗ್ ಆಫ್ ದ ಲೆಸನ್ ಅಲ್ಲ, ಲೆಸನಿನ ಪ್ರಾರಂಭದಲ್ಲೇನೆ ಇದನ್ನ ಹೇಳ್ಬಿಟ್ಟಿದ್ದಾರೆ, ಸ್ವಲ್ಪ ದಪ್ಪಗಿದ್ಲು ಅಂತ. ಹರ್ ಮೇಟ್ಸ್, ಹರ್ ಪ್ಲೇ ಮೇಟ್ಸ್, ಹರ್ ಕ್ಲಾಸ್ ಮೇಟ್ಸ್, ಅವ್ರ ಜೊತೆಗಾರರೆಲ್ಲ ಏನ್ ಮಾಡಿದ್ರು, ಯೂಸ್ ಇಟ್ ಟು ಮೇಕ್ ಫನ್ ಆಫ್ ಹರ್, ಅವಳನ್ನ ತಮಾಷೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ರು. ಆಲ್ವೇಸ್ ದೇ ಮೇಕ್ ಫನ್ ಆಫ್ ಹರ್. ಯು ಕ್ಯಾಂಟ್ ರನ್ ವಿತ್ ಅಸ್ ಸಾಯಿ, ಜಿಯರ್ಡ್ ಚಂದು ಹರ್ ಮೇಟ್ ಏನ್ ಹೇಳ್ತಾನೆ, ಯು ಕ್ಯಾಂಟ್ ರನ್ ವಿತ್ ಅಸ್, ನೀನ್ ನನ್ನ ಜೊತೆಗೆ ಓಡಿ ಬರೋದಕ್ಕಾಗಲ್ಲ, ಬಿಕಾಸ್ ಯು ಆರ್ ಫ್ಯಾಟ್, ಜಿಯರ್ಡ್ ಅಂದ್ರೆ ಅವನು ಕೂಡ ಮೇಕ್ ಫನ್ ಆಫ್ ಹರ್, ತಮಾಷೆ ಮಾಡಿದ ಅವನು. ಯು ಮೇಕ್ ಅವರ್ ಟೀಮ್ ವೀಕ್, ಸೆಡ್ ಮೀರಾ ಅನ್ಕೈಂಡ್ಲಿ. ಮೀರಾ ಹೇಳಿಲ್ಲ, ಡೋಂಟ್ ಕಮ್ ಟು ಅವರ್ ಟೀಮ್, ವಿ ವಿಲ್ ನಾಟ್ ಮೇಕ್ ಯು ಇನ್ ಅವರ್ ಟೀಮ್, ನೀನ್ ನಮ್ ಟೀಮಿಗೆ ಬರಬೇಡ ಮಾತಾಯಿ. ಯು ವಿಲ್ ಏನ್ ಮಾಡ್ತಾರೆ, ಇಫ್ ಯು ಎಂಟರ್ಡ್ ಇನ್ ಟು ಅವರ್ ಟೀಮ್ ವಿಲ್ ಬಿ ವೀಕ್, ನಮ್ ಟೀಮ್ ತುಂಬಾ ವೀಕ್ ಆಗಿ ಹೋಗ್ಬಿಡ್ತದೆ, ನೀನ್ ಬರಬೇಡ, ಯು ವಿಲ್ ಮೇಕ್ ಅವರ್ ಟೀಮ್ ವೀಕ್ ಅಂತ ಹೇಳಿ ಅನ್ಕೈಂಡ್ ಆಗಿ ಹೇಳ್ಬಿಟ್ಟು, ರತ್ಲೆಸ್ ಆಗಿ, ಕರುಣೆ ಇಲ್ದಂಗೆ ಹೇಳ್ಬಿಟ್ಲನ್ನ. ನೆವರ್ ಕೆನ್ ಯು ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್, ನೆವರ್, ಎಂದೆಂದು ನಿನ್ನನ್ನು ಆಕ್ಟಿವ್ ಆಗಿ ಮಾಡ್ಕೊಳಕ್ ಆಗಲ್ಲ. ಆಕ್ಟಿವ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು, ಲೀನ್ ಆಗಿರ್ಬೇಕು, ಥಿನ್ ಆಗಿರ್ಬೇಕು, ಬಟ್ ಯು ಆರ್ ಫ್ಯಾಟ್, ಸೊ ಯು ನೆವರ್ ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್, ನಿನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕಾಗಲ್ಲ. ಯು ಆರ್ ಟೂ ಫ್ಯಾಟ್, ನೀನಂತೂ ಟೂ ಫ್ಯಾಟ್, ಬಹಳ ದಪ್ಪಗಿದೀಯ. ಸ್ವಲ್ಪ ದಪ್ಪಗಿದ ಆದ್ರೆ ಹುಡುಗರ ಬಾಯಾಗ ಮಾತು ಹೆಂಗ್ ಬೇಕು ಹಂಗೆ ಬಂದ್ಬಿಡುತ್ತೆ. ಯು ಆರ್ ಟೂ ಫ್ಯಾಟ್, ಆಡಿಡ್ ದೇವಯಾನಿ ಆಡ್ ಮಾಡ್ತಾಳೆ ಇದನ್ನ, ನಿಂದು ಫುಲ್ ಫ್ಯಾಟ್ ಆಗಿದೆಯಾ ಅಂತ ದೇವಯಾನಿ ಹೇಳ್ತಾಳೆ. ಸಾಯ್ಸ್ ಫೇಸ್ crumpled and she sat glumly by the sidelines watching her friends laugh and play happily. Soon her face brightened. She cried out, "Ha! I know of a lovely game. It's a magic island full of hidden treasure." The mates who were playing gathered around her to listen to her story. In no time, she cast a spell of magic. They not only listened to the fantastic story but were also ready to take roles and act as she directed. This went on not for a day or two but for the whole week. What happens here? Sai's face crumpled.
ಸಾಯಿ ಮುಖ ಹಂಗೆ ಮುದುರ್ಕೊಂಡು ಬಾಡ್ಕೊಂಡು ಹೋಗ್ಬಿಡ್ತು. ಕ್ರಂಪಲ್ಡ್, ಬಿಕೇಮ್ ಸ್ಯಾಡ್, ಅನ್ಹ್ಯಾಪಿ ಅಲ್ಲ. ಗ್ಲಮ್ಲಿ ಶಿ ಸ್ಯಾಟ್, ಗ್ಲಮ್ಲಿ ಸುಮ್ಮನೆ ಗುಂಗ ಮುದ್ರಕೊಂಡು ಕೂತ್ಕೊಂಡ್ಬಿಟ್ಲಪ್ಪ. ಏನ್ ಮಾಡಕ್ಕಾಗುತ್ತೆ ಈಗ? ಶಿ ವಾಂಟ್ಸ್ ಟು ಪ್ಲೇ ಬಟ್ ದೇ ಆರ್ ನಾಟ್ ರೆಡಿ ಟು ಜಾಯಿನ್ ಹರ್. ಅವಳನ್ನ ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಇವಳಿಗೆ ಹೋಗೋದಕ್ಕೆ ರೆಡಿ ಇದೆ. ಆಮೇಲೆ ಏನ್ ಮಾಡಿದ್ಲು, ಒಂದ್ ಸೈಡ್ ಲೈನ್ ಅಲ್ಲಿ ಕೂತ್ಕೊಂಡು, ಒಂದ್ ಕಾರ್ನರ್ ಅಲ್ಲಿ ಕೂತ್ಕೊಂಡು, ವಾಚಿಂಗ್ ಹರ್ ಫ್ರೆಂಡ್ಸ್ ಲಾಫ್ ಅಂಡ್ ಪ್ಲೇ ಹ್ಯಾಪಿಲಿ. ದ ಫ್ರೆಂಡ್ಸ್ ವರ್ ಲಾಫಿಂಗ್ ಅಂಡ್ ಪ್ಲೇಯಿಂಗ್ ಹ್ಯಾಪಿಲಿ ಬಿಕಾಸ್ ದ ನೇಚರ್ ಆಫ್ ದ ಗೇಮ್ ಇಸ್ ಸೊ. ಆಟ ಅಂತ ಅನ್ಕೊಂಡ್ಬಿಟ್ರೆ ಸಾಕು, ಎಲ್ಲರಿಗೂ ಖುಷಿನೋ ಖುಷಿ ಇದೆ. ಎಂಜಾಯಿಂಗ್, ಆಲ್ ಆಫ್ ಆಲ್ ಎಂಜಾಯ್ ದ ಗೇಮ್ಸ್ ಬಟ್ ಆಲ್ ಆಫ್ ಆಲ್ ನಾಟ್ ಎಂಜಾಯ್ ದ ಟೀಚಿಂಗ್ ಆರ್ ಲರ್ನಿಂಗ್. ಲರ್ನಿಂಗಿಗಿಂತ ಹೆಚ್ಚು ಖುಷಿ ಆಟದಲ್ಲಿ ಸಿಗ್ತಾ ಇರ್ತದೆ. ಅದಕ್ಕೆ ಆಲ್ ದ ಮೇಟ್ಸ್ ವರ್ ಪ್ಲೇಯಿಂಗ್ ಅಲ್ಲ, ಸೊ ದೇ ಆರ್ ಎಂಜಾಯಿಂಗ್, ದೇ ಆರ್ ಲಾಫಿಂಗ್, ಪ್ಲೇಯಿಂಗ್ ಹ್ಯಾಪಿಲಿ. ಇವಳು ಕೂಡ ಶಿ ವಾಂಟ್ಸ್ ಟು ಜಾಯಿನ್ ದೆಮ್ ಬಟ್ ದೇ ಡು ನಾಟ್ ಅಲೋ, ದೇ ಡೋಂಟ್ ವಾಂಟ್ ಟು ಅಲೋ ಹರ್. ಏನ್ ಮಾಡಕ್ಕಾಗುತ್ತೆ? ಮತ್ತೆ ಇವಳು ಹಿಂಗೆ ಯೋಚನೆ ಮಾಡ್ಕೊಂತ ಒಂದು ಯೋಚನೆ ಮಾಡಿಲ್ಲ. ವಾಟ್ ಡು ಅಂತ ಹೇಳಿ ಸಡನ್ಲಿ ಸೂನ್ ಹರ್ ಫೇಸ್ ಬ್ರೈಟನ್ಡ್. ಇದಕ್ಕಿದ್ದಂಗೆ ಶೈನಿಂಗ್ ಶುರು ಆಗ್ಬಿಡ್ತಾಳೆ ಅವಳ ಮುಖದ ಮೇಲೆ. ಅಂದ್ರೆ ಏನೋ ಒಂದು ಪ್ಲಾನ್ ಈಗ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಪ್ಲಾನ್ ಇಸ್ ಲೈಟ್ ಅಂಡ್ ಫ್ಲಾಶ್ಡ್, ಏನೋ ಒಂದು ಫ್ಲಾಶ್ ಆಗ್ಬಿಟ್ಟದೆ. ಏನದು? ಶಿ ಕ್ರೈಡ್ ಔಟ್. ಜೋರಕ್ಕೂ ಹೇಳ್ಬಿಟ್ಲು, ಅವ್ರೆಲ್ಲರಿಗೆ ಕೇಳಂಗ್ ಕ್ರೈಡ್ ಔಟ್. ಏನಂತ? ಹಾ, ಐ ನೋ ಆಫ್ ಎ ಲವ್ಲಿ ಗೇಮ್. ನನಗೊಂದು ಲವ್ಲಿ ಗೇಮ್ ಗೊತ್ತಿದೆ. ಅವರು ಕೂಡ ಗೇಮ್ ಅಲ್ಲ ಮಾಡ್ತಿರೋದು. ನೋಡ್ರಿ, ಯಾರಿಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದರಿಂದನೇ ಅವರನ್ನ ಅಟ್ರಾಕ್ಟ್ ಮಾಡ್ಕೋಬೇಕು. ದೇ ಆರ್ ಪ್ಲೇಯಿಂಗ್, ದೇ ಆರ್ ಎಂಗೇಜಿಂಗ್ ಇನ್ ಗೇಮ್ಸ್. ಸಡನ್ಲಿ ಶಿ ಆಲ್ಸೋ ಕ್ರೈಡ್ ಔಟ್, ಐ ನೋ ನ್ಯೂ ಗೇಮ್. ನನಗೊಂದು ಬ್ಯೂಟಿಫುಲ್ ಗೇಮ್, ನನಗೂ ಗೊತ್ತಿದೆ ಲವ್ಲಿ ಗೇಮು ಅಂತ. ಇಟ್ಸ್ ಎ ಮ್ಯಾಜಿಕ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಜರ್. ಆ ಗೇಮ್ ಹೆಸರೇನು? ಇಟ್ಸ್ ಎ ಮ್ಯಾಜಿಕ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಜರ್. ಅದೊಂದು ಮ್ಯಾಜಿಕ್ ಐಲ್ಯಾಂಡ್, ಅಲ್ಲಿ ಫುಲ್ ಆಫ್ ಹಿಡನ್ ಟ್ರೆಜರ್, ಬಚ್ಚಿಟ್ಕೊಂಡಿರಂತ, ಎಲ್ಲೋ ಹೂತಿಟ್ಟಿರಂತ ಧನ ಸಂಪತ್ತು ಅಲ್ಲಿದೆ. ಅಂತ ಗೇಮ್ ನನಗೆ ಗೊತ್ತು. ಯಾವ ಗೇಮ್ ಅದು? ಯಾವ ಗೇಮಿನ ಬಗ್ಗೆ ಇವಾಗ ಸಾಯಿ ಪರಂಜ್ಪೈ ಹೇಳ್ತಿರೋದು? ದಟ್ ಇಸ್ ಎ ಗೇಮ್ ಆಫ್ ಮ್ಯಾಜಿಕ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಜರ್. ದಿಸ್ ಇಸ್ ದ ನೇಮ್ ಆಫ್ ದ ಗೇಮ್. ಏನಾಗ್ತದೆ ಅವಾಗ ಕೇಳಿದ ತಕ್ಷಣಕ್ಕೆ ಒನ್ ಮೋರ್ ಗೇಮ್. ಈಗ ಅವ್ರಿಗಾಗಲೇ ಆ ಗೇಮ್ಸ್ ಅನ್ನ ರಿಪೀಟ್ ಮಾಡಿದರೆ, ಇಟ್ ಇಸ್ ನ್ಯೂ ಗೇಮ್ ಶಿ ಇಸ್ ಗೋಯಿಂಗ್ ಟು ಇಂಟ್ರಡ್ಯೂಸ್. ಅದಕ್ಕೆ ಅವ್ರು ಬಂದ್ಬಿಡ್ತಾರೆ. ದ ಮೇಟ್ಸ್ ಹೂ ಆರ್ ಪ್ಲೇಯಿಂಗ್ ಗ್ಯಾದರ್ಡ್ ಅರೌಂಡ್ ಹರ್ ಟು ಲಿಸನ್ ಟು ಹರ್ ಸ್ಟೋರಿ. ಹೇಳ್ತಾರೆ, ಹೌದಾ, ನ್ಯೂ ಗೇಮ್ ಅದು? ಸ್ಟೋರಿ ಲಿಸನಿಂಗ್ ಒಂದು ಗೇಮಾ? ಅದು ಸ್ಟೋರಿ ಗೇಮ್ ಆಯ್ತಾ, ಏನಾಯ್ತಾ ನೋಡ್ಬೇಕಂತ ಹೇಳಿ ಆಲ್ ದ ಮೇಟ್ಸ್ who were engaging in playing, laughing, talking, joking each other, they came and sit around her. ಅವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ಬಿಟ್ರು. ಎಸ್, ಸೇ, ಟೆಲ್, ವಾಟ್ ಇಸ್ ದಟ್ ಸ್ಟೋರಿ ಅಂತ. ಏನದು ಹೇಳು ಅಂತ. ಇನ್ ನೋ ಟೈಮ್ ಶಿ ಕ್ಯಾಸ್ಟ್ ಎ ಸ್ಪೆಲ್ ಆಫ್ ಮ್ಯಾಜಿಕ್. ಇನ್ ನೋ ಟೈಮ್ ಏನಿಲ್ಲ, ಅವಳು ಮುಂಚೆ ರೆಡಿ ಮಾಡ್ಕೊಂಡು ಬಂದಿಲ್ಲ, ಏನಿಲ್ಲ. ನೋ ಟೈಮ್ ಅಲ್ಲಿ ಇದ್ದಕ್ಕಿದ್ದಂಗೆ ಶಿ ಕ್ಯಾಸ್ಟ್ ಎ ಸ್ಪೆಲ್ ಆಫ್ ಮ್ಯಾಜಿಕ್. ಅವಳೊಂದು ಮಾಯ ಮಂತ್ರ ಹಾಕಿದಂಗೆ ಹಾಕ್ಬಿಟ್ರು, ಸ್ಪೆಲ್ ಆಫ್ ಮ್ಯಾಜಿಕ್. ಎಲ್ಲರೂ, ಆಲ್ ದ ಮೇಟ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಹರ್ ಸ್ಟೋರಿ. ದಿಸ್ ಇಸ್ ನೋನ್ ಆಸ್ ಸ್ಪೆಲ್ ಆಫ್ ಮ್ಯಾಜಿಕ್ ಅಂತ ಒಂದು ಮಂತ್ರ ಹಾಕಿದಂಗೆ ಹಾಕ್ಬಿಟ್ರು. ಏನತ್ತಪ್ಪ ಅದು ಮಂತ್ರ ಅಂದ್ರೆ, ದೇ ನಾಟ್ ಓನ್ಲಿ ಲಿಸನ್ ದ fantastic story but were also ready to take roles and act as she directed. ಹೇಳಿಲ್ಲ ಅವ್ರು. ಹೆಂಗೆ ಆ ಸ್ಟೋರಿ ಕೇಳಿರಲ್ಲ, ದೇ ಲಿಸನ್ ದ ಸ್ಟೋರಿ. ಆಫ್ಟರ್ ಲಿಸ್ನಿಂಗ್ ದ ಸ್ಟೋರಿ, ದಿಸ್ ಇಸ್ ದ ನಾಟ್ ಎನ್ ಆರ್ಡಿನರಿ ಸ್ಟೋರಿ, ಫ್ಯಾಂಟಾಸ್ಟಿಕ್ ಸ್ಟೋರಿ. ಯಾಕೆಂತಂದ್ರೆ ಅವಳ ಕ್ರಿಯೇಟಿವಿಟಿ ಇದೆಲ್ಲ, ಸಾಯಿ ಪರಂಜ್ಪೈ ಕ್ರಿಯೇಟಿವಿಟಿ, ಇಟ್ ಈಸ್ ಅನ್ಬಿಲೀವಬಲ್. ಅಂತ ಅದ್ಭುತವಾದಂತ ಕ್ರಿಯೇಟಿವಿಟಿ ಇತ್ತು ಅವಳಲ್ಲಿ ಆಗ್ಲೇ. ಇನ್ ದ ಚೈಲ್ಡ್ಹುಡ್ ಅಲ್ಲ, ಇನ್ ದ ಏಜ್ ಆಫ್ 6-7 years ಅಲ್ಲಿನೇ ಇತ್ತು. ಮತ್ತೆ ಈಗ ಅವಳು ಅದಿನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕಾಗಿ ಅವಳು ಏನ್ ಮಾಡಿಲ್ಲ ಅಂತ ಒಂದು ಫ್ಯಾಂಟಾಸ್ಟಿಕ್ ಸ್ಟೋರಿಯನ್ನ ಕ್ರಿಯೇಟ್ ಮಾಡಿದ್ಲು, ನೆರೇಟ್ ಮಾಡಿದ್ಲು. ಸರಿ, ಇನ್ನೇನಾಗ್ಬೇಕು? ದೇ ಲಿಸನ್ಡ್. ಆಫ್ಟರ್ ಲಿಸನಿಂಗ್, ಆಲ್ ದ ಮೇಟ್ಸ್ ಲಿಸನ್ ದ ಸ್ಟೋರಿ. ಲಿಸನ್ ಮಾಡಿದ್ಮೇಲೆ ಒಂದಕ್ಕಿಂತ ಒಂದು ಕ್ಯಾರೆಕ್ಟರ್ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಹಿಡನ್ ಟ್ರೆಜರ್ ಅಲ್ಲಿ, ಮ್ಯಾಜಿಕ್ ಐಲ್ಯಾಂಡ್ ಅಲ್ಲಿ ಏನು ಹಿಡನ್ ಟ್ರೆಜರ್ ಇದೆ, ಒಂದಕ್ಕಿಂತ ಒಂದು ಕ್ಯಾರೆಕ್ಟರ್ಸ್, ರೋಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು. ದಟ್ ಈಸ್ ವೈ ಆಲ್ ದ ಮೇಟ್ಸ್ ಆರ್ ನೌ ರೆಡಿ ಟು ಟೇಕ್ ರೋಲ್ಸ್ ಅಂಡ್ ಆಕ್ಟ್ ಅಕಾರ್ಡಿಂಗ್ ಟು ಹರ್ ಡೈರೆಕ್ಷನ್. ಈಗ ಅವರೆಲ್ಲರೂ ಹೇಳ್ಬಿಟ್ರು, ಮೇಟ್ಸ್, ಅವ್ರ ಜೊತೆಗಾರ, ಫ್ರೆಂಡ್ಸ್, ಎಸ್, ಐ ವಿಲ್
ಟೇಕ್ ಪಾರ್ಟ್, ನನಗೂ ಒಂದು ಪಾತ್ರ ಕೊಡು, ಪ್ರೊವೈಡ್ ಮೀ ಒನ್ ರೋಲ್ ಫಾರ್ ಮೀ ಅಂತ ಎಲ್ಲರೂ ಹೇಳಿದ್ರು. ನನಗೆ ಒಂದೊಂದು ಪಾತ್ರ ಕೊಡು, ಐ ವಿಲ್ ಆಕ್ಟ್ ಆಸ್ ಯು ಡೈರೆಕ್ಟ್, ನೀನು ಹೇಗೆ ಡೈರೆಕ್ಟ್ ಮಾಡ್ತೀವಿ ನಾವು ಹಾಗೆ ಕೇಳ್ತೀವಿ ಅಂತ ಹೇಳಿ. ಸರಿ, ಡ್ರಾಮಾ ಈಸ್ ಸ್ಟಾರ್ಟೆಡ್. ಫಸ್ಟ್ ಇಟ್ ಈಸ್ ಸ್ಟಾರ್ಟೆಡ್ ಆಸ್ ಎ ಸ್ಟೋರಿ, ಫೈರಿ ಟೇಲ್, ದೆನ್ it is modified into a drama, not a drama of 1 day or 2 days, for whole week, for 7 days ಡ್ರಾಮಾ. ಎಲ್ಲಾದ್ರೂ ನೋಡಿದ್ವಾ ಕೇಳಿದ್ವಾ? ನೋಡಿ ಹೇಗಾಗೋಗ್ಬಿಡ್ತು ಇದಕ್ಕಿದ್ದಂಗೆ. ಇಟ್ ಈಸ್ ನೋನ್ ಆಸ್ ಸ್ಪೆಲ್ ಆಫ್ ಮ್ಯಾಜಿಕ್. ಇದನ್ನೇ ಮಂತ್ರ ಮಾಯ ಅಂತ ಕರೆಯೋದು. ಅವಳೇನ್ ಮಾಯ ಹಾಕ್ಲಿಲ್ಲ, ಅಂತ ಮಾಯದಂತಹ ಮಾತುಗಳನ್ನ ಹೇಳಿಲ್ಲ. ಅಂತ ಅದ್ಭುತವಾದ ಸ್ಪ್ಲೆಂಡಿಡ್ ಸ್ಟೋರಿ, ಫ್ಯಾಂಟಾಸ್ಟಿಕ್ ಸ್ಟೋರಿ, ಗ್ಲೋರಿಯಸ್ ಸ್ಟೋರಿ, ಬ್ಯೂಟಿಫುಲ್ ಸ್ಟೋರಿ ಹೇಳಿಲ್ಲಲ್ಲ. ಅವಾಗ ಎಲ್ಲರಿಗೂ ಎನ್ಚಾಂಟೆಡ್ ದೆಮ್, ಅವರನ್ನು ಮಂತ್ರ ಮುಗ್ಧಗೊಳಿಸ್ತು. ದೇ ಟುಕ್ ರೋಲ್ಸ್ ಅಂಡ್ ಆಕ್ಟೆಡ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಗಿವನ್ ಬೈ ಸಾಯಿ ಪರಂಜಿತ್ ಪೈ ಫಾರ್ 7 days. 7 ದಿವಸದವರೆಗೆ ನಾವು ಒಂದು ಡ್ರಾಮನೇ ಮುಗಿದು ಹೋಗ್ಬಿಡ್ತು. ದೊಡ್ಡ ಅದ್ಭುತ, ಇದೊಂದು ಚಮತ್ಕಾರ. Sai was always fascinated by many things. One of them was doll's wedding. This is a traditional game played by Maharashtrian girls. Children conduct marriage of a bride doll and a groom doll. Mantras are chanted. Good, jaggery and poha, beaten rice, are shared. ಸಾಯಿ ವಾಸ್ ಆಲ್ವೇಸ್ ಫ್ಯಾಸಿನೇಟೆಡ್ ಬೈ ಮೆನಿ ಥಿಂಗ್ಸ್. ಸಾಯಿಗೆ ಬಹಳಷ್ಟು ಥಿಂಗ್ಸ್ ಇಷ್ಟ ಆಗ್ತಿದ್ದು. ಮೆನಿ ಥಿಂಗ್ಸ್, ಅದು ಗೇಮ್ ಆಗಿರ್ಬೋದು, ಆಬ್ಜೆಕ್ಟ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಆಕ್ಟಿವಿಟಿ ಆಗಿರ್ಬೋದು. ಶಿ ಲವ್ಸ್ ಆಲ್. ಬಹಳಷ್ಟು ಅವಳಿಗೆ ಅಟ್ರಾಕ್ಟ್ ಮಾಡ್ತಾ ಇದ್ವು. ಅದರಲ್ಲಿ ಒನ್ ಆಫ್ ದೆಮ್ ವಾಸ್ ಡಾಲ್ಸ್ ವೆಡ್ಡಿಂಗ್, ಡಾಲ್ಸ್ ಮ್ಯಾರೇಜ್. ಚಿಕ್ಕ ಮಕ್ಕಳಿರೋರನ್ನ ನೋಡ್ತೀರಾ ಅಲ್ವಾ? ಡಾಲ್ಸ್ ವೆಡ್ಡಿಂಗ್, ಡಾಲ್ ಅನ್ನ ಗೊಂಬೆ ಮದುವೆ ಅಂತ ಮಾಡ್ತಾರೆ. ಗೊಂಬೆ ಮದುವೆ ಅಂತ ಮಾಡ್ತಾರೆ. ಅಲ್ಲಿ ಬ್ರೈಡ್ ಡಾಲ್ ಇರ್ತದೆ, ಗ್ರೂಮ್ ಡಾಲ್ ಇರುತ್ತಲ್ಲ, ಚಿಕ್ಕ ಮಕ್ಕಳು ಕೂತ್ಕೊಂಡು ಮದುವೆ ಮಾಡ್ತಾರೆ ಅವೆರಡು ಡಾಲಿಗೆ. ಅದ್ ಹೆಂಗೆ ಅಂತಂದ್ರೆ, ದಿಸ್ ಈಸ್ ಎ ಟ್ರೆಡಿಷನಲ್ ಗೇಮ್ ಪ್ಲೇಡ್ ಬೈ ಮಹಾರಾಷ್ಟ್ರಿಯನ್ ಗರ್ಲ್ಸ್. ಮಹಾರಾಷ್ಟ್ರಿಯನ್ ಗರ್ಲ್ಸ್ಗಂತೂ ದಿಸ್ ಇಸ್ ಫೇವರೆಟ್ ಗೇಮ್. ಆಲ್ ವಾಂಟ್ ಟು ಪ್ಲೇ ದಟ್ ಗೇಮ್, ದಟ್ ಡಾಲ್ಸ್ ಮ್ಯಾರೇಜ್, ಡಾಲ್ಸ್ ವೆಡ್ಡಿಂಗ್. ಡಾಲ್ ವೆಡ್ಡಿಂಗು ಅಂತ ಅಂದ್ಬಿಟ್ಟು ಅವ್ರಿಗೆ ಎಲ್ಲರಿಗೂ ಖುಷಿ. ಇದು ಫೇವರೇಟ್ ಅಂಡ್ ಟ್ರೆಡಿಷನಲ್ ಗೇಮ್. ಇದು ಎಲ್ಲರೂ ಕಂಪಲ್ಸರಿ, ಒಂದು ಸಾಂಪ್ರದಾಯಿಕವಾದ ಆಟ. ಟ್ರೆಡಿಷನಲ್ ಗೇಮ್ ಅಂದ್ಮೇಲೆ ಮುಗಿದೋಗ್ಬಿಡ್ತು, ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ಫೇಮಸ್ ಒನ್ ಅಲ್ವಾ? ಒಂದು ಹೆಸರುವಾಸಿ ಆಗಿರೋದ್ರಿಂದನೇ ಇದು ಟ್ರೆಡಿಷನಲ್ ಆಗಿರುತ್ತೆ, ಅದಕ್ಕೆ ಫೇವರೇಟ್ ಆಗೋಗ್ಬಿಡುತ್ತೆ. ಇವಳಿಗೂ ಕೂಡ ಮಹಾರಾಷ್ಟ್ರಿಯನ್ ಗರ್ಲ್ಸ್ಗೆ ಡಾಲ್ ವೆಡ್ಡಿಂಗ್ ಈಸ್ ಇಂಪಾರ್ಟೆಂಟ್ ಒನ್, ಟ್ರೆಡಿಷನಲ್ ಒನ್ ಅಂತಂದ್ಮೇಲೆ ವಾಟ್ ಅಬೌಟ್ ಸಾಯಿ ಪರಂಜಿಪೈ? ಸಾಯಿ ಪರಂಜಿಪೈ ಬಿಲಾಂಗ್ಸ್ ಟು ಮಹಾರಾಷ್ಟ್ರನು, ಪುಣೆ, ದಟ್ ಈಸ್ ದೇರ್ ಇನ್ ಮಹಾರಾಷ್ಟ್ರ. ಸೊ ಶಿ ಆಲ್ಸೋ ಫ್ಯಾಸಿನೇಟೆಡ್ ಬೈ ಡಾಲ್ಸ್ ವೆಡ್ಡಿಂಗ್. ಅವಳಿಗೂ ಡಾಲ್ಸ್ ವೆಡ್ಡಿಂಗ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಏನ್ ಮಾಡ್ತಿದ್ರು ಮಹಾರಾಷ್ಟ್ರಿಯನ್ ಗರ್ಲ್ಸ್? ಚಿಲ್ಡ್ರನ್ ಕಂಡಕ್ಟ್ ಮ್ಯಾರೇಜ್. ಚಿಲ್ಡ್ರನ್ ಎಲ್ಲ ಸೇರ್ಕೊಂಡ್ಬಿಟ್ಟು ಮ್ಯಾರೇಜ್ ಅನ್ನ ಕಂಡಕ್ಟ್ ಮಾಡ್ತಿದ್ರು. ಎಲ್ಲ ಡಾಲ್ಸ್ ಮ್ಯಾರೇಜೇ ಕಂಡಕ್ಟ್ ಮಾಡ್ತಿದ್ರು. ಅಲ್ಲೇನಿರ್ತಿತ್ತು? ಆಫ್ ಎ ಬ್ರೈಡ್ ಡಾಲ್ ಅಂಡ್ ಗ್ರೂಮ್ ಡಾಲ್. ಒಂದು ಬ್ರೈಡ್ ಡಾಲ್, ಇನ್ನೊಂದು ಗ್ರೂಮ್ ಡಾಲ್. ಬ್ರೈಡ್ ಡಾಲ್ ಒಂದು ಮದುವಣಗಿತ್ತಿ, ಇನ್ನೊಂದು ಮದುವಣಿಗ. ಇಬ್ರು ಇರ್ತಿದ್ರಲ್ಲ, ಮೊದ್ಲಿಂಗಪ್ಪ ಮೊದ್ಲಿಗಿತ್ತಿ ವಾಟ್ ವಿ ಸೇ. ಅವೆರಡೂ ಡಾಲ್ ಇರ್ತಿತ್ತು, ಒಂದು ಬ್ರೈಡ್ ಡಾಲ್, ಒಂದು ಗ್ರೂಮ್ ಡಾಲ್. ಅವೆರಡನ್ನು ಕುಂದಿರಿಸ್ಬಿಟ್ಟು ಮಂತ್ರಾಸ್ ಆರ್ ಚಾಂಟೆಡ್. ಮಂತ್ರಾಸ್ ಹೇಳ್ತಿದ್ರು. ನಮ್ಮಲ್ಲೆಲ್ಲ ಕರೆಸ್ತಿಲ್ಲ ಮದುವೆ ಮಾಡ್ಬೇಕಾದ್ರೆ, ಬ್ರಾಹ್ಮಣರನ್ನು ಐನರನ್ನು ಕರೆಸಿ they chant mantras. Likewise, they also in the dolls wedding chant mantras. ಡಾಲ್ಸ್ ವೆಡ್ಡಿಂಗ್ ಮಾಡಿ ಮಂತ್ರಗಳನ್ನೂ ಹೇಳ್ತಾ ಇದ್ರು ಇವರು. ಸುಮ್ನೆ ಗೊಂಬೆ ಕುಂದಿರಿಸಿ ಮದುವೆ ಮಾಡ್ತಿರ್ಲಿಲ್ಲ, ಮಂತ್ರಗಳನ್ನೂ ಹೇಳ್ತಿದ್ರು. ಅಂದ್ರೆ ಕ್ಲಾಸಿಕಲ್ ಆಗಿ ಟ್ರೆಡಿಷನಲ್ ಗೇಮ್ ಅದಲ್ಲಿ. ಅದಾದ್ಮೇಲೆ ಊಟಕ್ಕೆ ಹಾಕ್ಬೇಕಲ್ಲ, ವೆಡ್ಡಿಂಗ್ ಆದ್ಮೇಲೆ ಮತ್ತೆ ಊಟಕ್ಕೆ ಹಾಕ್ಬೇಕಲ್ಲ. ಗುಡ್ ಅಂಡ್ ಪೋಹ ಆರ್ ಶೇರ್ಡ್. ಅಂದ್ರೆ ಅಲ್ಲಿ ಜಾಗರಿ, ಬೆಲ್ಲ ಮತ್ತು ಬೀಟನ್ ರೈಸ್ ಅದನ್ನ ಹಂಚ್ತಾ ಇದ್ರು. ರೈಸು ಮತ್ತು ಜಾಗರಿ, ದಟ್ ಈಸ್ ಇನ್ ಮಹಾರಾಷ್ಟ್ರಿಯನ್ ಲ್ಯಾಂಗ್ವೇಜ್ ಗುಡ್ ಅಂಡ್ ಪೋಹ. ಮರಾಠಿ ಗುಡ್ ಅಂಡ್ ಪೋಹ ಆರ್ ಶೇರ್ಡ್. ಗುಡ್ಡು ಮತ್ತು ಪೋಹವನ್ನ ಶೇರ್ ಮಾಡ್ತಾ ಇದ್ರು, ಎಲ್ಲರಿಗೂ ಹಂಚ್ತಾ ಇದ್ರು. ಬಂದಿರೋರಿಗೆಲ್ಲ ಬೇಕಲ್ಲ, ಮತ್ತೆ ಮದುವೆ ಕರೆದಿರ್ತಾರಲ್ಲ ಎಲ್ಲರೂ, ನಾನು ಬರ್ರಿ ಅಂತ ಕರೆದಿರ್ತಾರೆ. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅವರು. ಕರೆದು ಅವ್ರಿಗೆಲ್ಲ ಹಂಚ್ತಾ ಇದ್ರು. As a child, she said one day, "Mummy,
You never let me have any fun. Complainingly, mother said, all right, you want a wedding? Well, you will have one that you can never forget. On that day, when she came back from school, the whole house looked like a marriage hall. Before she could say anything, she was dressed like a bride's mother. The band arrived, the groom rode on a real steed, all the children of the locality took part. The bride was brought with all religious chantings. As a child, she said one day, ಚೈಲ್ಡ್ ಅಲ್ಲ ಇವಳೇನೋ ಪಾಪನೇ ಬೇಬಿನೇ. ಆಗ ಮಮ್ಮಿಗೆ ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅವ್ರ ಮಮ್ಮಿಗೆ. ಏನಂತ, ಮಮ್ಮಿ, ಯು ನೆವರ್ ಲೆಟ್ ಮಿ ಹ್ಯಾವ್ ಫನ್. ನೀನ್ ನನಗೆ ಒಂದ್ ದಿವ್ಸನೂ ಲೆಟ್ ಮಿ ಹ್ಯಾವ್ ಫನ್, ನನಗೆ ಒಂದ್ಸರಿನೂ ಫನ್ ಮಾಡಿಲ್ಲ ನೀನು. ಅಂದ್ರೆ ಎಂಜಾಯ್ಮೆಂಟ್ಗೆ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ಏನಂತ, ಏನ್ ಎಂಜಾಯ್ಮೆಂಟ್ ಬೇಕು? ಅವ್ರದ್ದು ಟ್ರೆಡಿಷನಲ್ ಗೇಮ್ ಏನಲ್ಲಿ ಡಾಲ್ ವೆಡ್ಡಿಂಗ್ ಅಲ್ವಾ, ಅಂತದಕ್ಕೆ ನನಗೆ ಯು ಡಿಡ್ ನಾಟ್ ಗಿವ್ ಮಿ ಚಾನ್ಸ್ ಅಂತ ಕಂಪ್ಲೇನಿಂಗ್ ಅಲ್ಲಿ ಹೇಳ್ತಾಳೆ. ಮದರ್ ಅಂಡರ್ಸ್ಟುಡ್ ಹರ್ ಫೀಲಿಂಗ್, ಹರ್ ಇಂಟೆನ್ಷನ್, ಹರ್ ಒಪಿನಿಯನ್, ಹರ್ ಫೀಲಿಂಗ್. ಅವಳು ಗೊತ್ತಲ್ಲ, ಹರ್ ಡಿಸೈರ್, ಅವಳ ಆಸೆ ಏನಿದೆ ಅಂತ. ಶಿ ನೋ, ಮದರಿಗೆ ಗೊತ್ತಿರಲ್ವಾ, ಅದಕ್ಕೆ ಹೇಳ್ತಾಳೆ ಮದರ್, ಎಸ್, ಆಲ್ ರೈಟ್, ಯು ವಾಂಟ್ ಎ ವೆಡ್ಡಿಂಗ್. ನಿನಗೆ ಏನ್ ಬೇಕು? ಯು ವೆಡ್ಡಿಂಗ್ ಅಲ್ಲ, ಡಾಲ್ಸ್ ವೆಡ್ಡಿಂಗ್ ಅಲ್ಲ, ನಿನಗೆ ಬೇಕಾಗಿರೋದು ಅದನ್ನೆಲ್ವಾ ನಾವು ಯು ಆರ್ ಡಿಮ್ಯಾಂಡಿಂಗ್ ಫಾರ್. ಎಸ್, ರೈಟ್, ವೆಲ್, ಯು ವಿಲ್ ಹ್ಯಾವ್ ಒನ್ ದಟ್ ಯು ಕ್ಯಾನ್ ನೆವರ್ ಫರ್ಗೆಟ್. ಯು ವಿಲ್ ಹ್ಯಾವ್ ಒನ್, ನೀನ್ ಅದನ್ನ ಮಾಡ್ತೀಯ, ಇವತ್ತು ಮಾಡಿ ತೋರಿಸ್ತೀನಿ ನಿನಗೆ. ಯು ಕ್ಯಾನ್ ನೆವರ್ ಫರ್ಗೆಟ್, ನೀನ್ ಎಂದೂ ಮರಿಬಾರ್ದಪ್ಪ. ಯು ಕ್ಯಾನ್ ನೆವರ್ ಫರ್ಗೆಟ್ ದಟ್ ಟೈಪ್. ಐ ವಿಲ್ ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್ ಫಾರ್ ಡಾಲ್ಸ್ ವೆಡ್ಡಿಂಗ್. ಅಂತ ಒಂದು ಡಾಲ್ಸ್ ವೆಡ್ಡಿಂಗ್ ಅನ್ನ ನಾನು ನಿನಗೆ ಮಾಡಿ ತೋರಿಸ್ತೀನಿ. ದಟ್ ಈಸ್ ವಾಟ್ ಯು ವಾಂಟಿಂಗ್ ನೋ, ನಿನಗೆ ಅದೇ ಅಲ್ವಾ ಬೇಕಾಗಿರೋದು ಅಂತ ಮದರು ಅಶ್ಯೂರ್ ಮಾಡ್ತಾರೆ. ಆನ್ ದಟ್ ಡೇ, ಅವಾಗೆಲ್ಲ ಅವಳು ಸ್ಕೂಲ್ಗೆ ಹೋಗ್ತಾಳೆ, ಬಟ್ ಸ್ಕೂಲಿಂದ ರಿಟರ್ನ್ ಬರ್ಬೇಕಲ್ಲ. ಆನ್ ದಟ್ ಡೇ ವೆನ್ ಶಿ ಕೇಮ್ ಬ್ಯಾಕ್ ಫ್ರಮ್ ದ ಸ್ಕೂಲಿಂದ ರಿಟರ್ನ್ ಆಗಿ ಬಂದು ನೋಡ್ತಾಳೆ, ದ ಹೋಲ್ ಹೌಸ್ looked like a marriage hall. The whole house, entire house is decorated like a marriage hall. ಮ್ಯಾರೇಜ್ ಹಾಲಿನ ತರ, ಚೌಲ್ಟ್ರಿ ತರ, ಒಂದು ಕಲ್ಯಾಣ ಮಂಟಪದ ತರ ಈ ಎಂಟೈರ್ ಹೌಸ್ ಈಸ್ ಡೆಕೋರೇಟೆಡ್ ವಿತ್ ಕಲರ್ಫುಲ್ ಪೇಪರ್ಸ್ ಅಂಡ್ ಲೈಟ್ ಅಂಡ್ ಅದರ್ ಬ್ಯೂಟಿಫೈಯಿಂಗ್ ಥಿಂಗ್ಸ್. ಇನ್ನೇನೇನೋ ಹೆಚ್ಚಿಗೆ ಅದನ್ನ ಚೆನ್ನಾಗಿ, ಮನೆ ಏನೇನು ಮಾಡಿದ್ರೆ ಚೆನ್ನಾಗಿ ಕಾಣಿಸ್ಬೇಕು ಆ ತರ ಎಲ್ಲಾ ಅರೇಂಜ್ಮೆಂಟ್ಸ್ ಅನ್ನು ಸಂಪೂರ್ಣವಾಗಿ ಮನೆಗೆ ಮಾಡಿಬಿಟ್ಟಿದ್ದಾರೆ. ನಾಟ್ ಓನ್ಲಿ ದೇ ಹ್ಯಾವ್ ಟೇಕನ್ ಓನ್ಲಿ ಒನ್ ಪಾರ್ಟ್ ಆಫ್ ದ ಹೌಸ್ ಅಲ್ಲ, ಒನ್ ಪಾರ್ಟ್ ಆಫ್ ದ ಹೋಮ್ ಅಲ್ಲ, ಅಥವಾ ಔಟ್ ಸೈಡ್ ಇನ್ಸೈಡ್ ಅಲ್ಲ, ಎಂಟೈರ್ ಹೌಸ್, ಇಡೀ ಮನೇನೆ ಮದುವೆ ಮನೆ ತರ ಮಾಡ್ಬಿಟ್ಟಿದ್ದಾರೆ. ಇಟ್ ಈಸ್ ಲೈಕ್ ಎ ಮ್ಯಾರೇಜ್ ಹಾಲ್. ಒಂದು ಮ್ಯಾರೇಜ್ ಹಾಲ್, ಛತ್ರದಾಗ ಹೋದ್ರೆ, ಕಲ್ಯಾಣ ಮಂಟಪದಾಗ ಹೋದ್ರೆ ಮ್ಯಾರೇಜ್ ಹಾಲ್ ಇರಲ್ಲ, ಆ ತರ ಅರೇಂಜ್ ಮಾಡ್ಬಿಟ್ಟಿದ್ದಾರೆ. ಬಿಫೋರ್ ಶಿ ಕುಡ್ ಸೇ ಎನಿಥಿಂಗ್, ಅವಾಗ ಇದನ್ನೆಲ್ಲ ನೋಡ್ಬಿಟ್ಟು ಏನಾಗ್ತದೆ, ವಂಡರ್ಡ್, ಅಂಡ್ ಶಿ ವಾಂಟ್ಸ್ ಟು ಆಸ್ಕ್ ಅಬೌಟ್ ದಿಸ್ ಅರೇಂಜ್ಮೆಂಟ್ ಟು ಹರ್ ಮದರ್. ಅವ್ರ ಮದರ್ ಅನ್ನ ಕೇಳ್ಬೇಕು ಅಂತ ಅನ್ಕೊಳ್ತಾಳೆ. ಆದ್ರೆ ಬಿಫೋರ್ ಶಿ ಕುಡ್ ಆಸ್ಕ್ ಎನಿಥಿಂಗ್, ಅವಳು ಇನ್ನು ಕೇಳೋದಕ್ಕಿಂತ ಮುಂಚೆನೆ ಅವಳ ಮಗಳನ್ನ ಏನು ಕೇಳೋದಕ್ಕೆ ಬಿಡ್ಲೇ ಇಲ್ಲ ಮದರ್. ಸಡನ್ಲಿ ಏನ್ ಮಾಡ್ತಾಳೆ, ಅವಳನ್ನ ತಗೊಂಡು ಹೋಗ್ಬಿಟ್ಟು ಶಿ ವಾಸ್ ಡ್ರೆಸ್ ಲೈಕ್ ಎ ಬ್ರೈಡ್ಸ್ ಮದರ್. ಅವಳನ್ನ ಏನ್ ಮಾಡ್ಬಿಟ್ರಿ ಈಗ, ಬ್ರೈಡ್ಸ್ ಮದರ್, ಮೊದ್ಲಿಗಿತ್ತಿ ಮಧುವಣಗಿತ್ತಿಯ ತಾಯಿ ತರ ಶಿ ಮೇಡ್ ಅಪ್ ಅಲ್ಲ, ಅವಳಿಗೆ ರೆಡಿ ಮಾಡ್ಬಿಟ್ರು ತಾಯಿ ತರ. ಹರ್ ಡ್ರೆಸ್, ಅವಳನ್ನ ಅವನ ತಾಯಿ ಮಧುವಣಗಿತ್ತಿ, ಏನು ಮದುಮಗಳಿದ್ದಾಳೆ, ಮದುಮಗಳ ತಾಯಿ ತರಹ ಇವಳನ್ನ ಸಾಯಿ ಪರಂಜಿಪೈಗೆ ಡ್ರೆಸ್ ಮಾಡ್ಬಿಟ್ರು. ಡ್ರೆಸ್ ಲೈಕ್ ಎ ಬ್ರೈಡ್ಸ್ ಮದರ್. ಈಗ ಅವಳು ಮದರ್ ಆಗಿ ಹೋಗ್ಬಿಟ್ಲು ನೋಡ್ರಿ. ಅಲ್ಲಿ ಮದರ್ ಇಸ್ ಪುಟ್ ಇನ್ ಬಿಟ್ವೀನ್ ಇನ್ವರ್ಟೆಡ್ ಕಾಮಾಸ್ ಅಲ್ವಾ, ಇನ್ವರ್ಟೆಡ್ ಕಾಮಾದಲ್ಲಿ ಮದರ್ ಅಂತ ಹಾಕಿದ್ದಾರೆ. ಅಂದ್ರೆ ಇವಳು ಮದರ್ ಆಗಿ ಹೋಗ್ಬಿಟ್ಲು ಈಗ. ಇಸ್ ಶಿ ಎ ಮದರ್? ನೋ, ಶಿ ಇಸ್ ಅ ಬೇಬಿ, ಬಟ್ ನೌ ಶಿ ಇಸ್ ಎ ಮದರ್ ಆಫ್ ಡಾಲ್, bride's mother. Who is bride? Doll is bride. Who is the mother of bride? Sai Paranji is the mother of bride. That is why, just for attracting the attention of the reader, it is put within inverted commas. ನಮ್ಮನ್ನ ಓದುಗರನ್ನ ಅದರ ಇಂಪಾರ್ಟೆನ್ಸ್ ಅನ್ನ ಹೇಳಬೇಕು ಅಂತಂದೇಳಿ ಮದರ್ ಅನ್ನೋದನ್ನ ಇನ್ವರ್ಟೆಡ್ ಕಾಮಾದಲ್ಲಿ ಹಾಕಿದ್ದಾರೆ. ಅಷ್ಟೆಲ್ಲ whole house is arranged
like a marriage hall ಒಂದೆಲ್ಲ. along with that ಬ್ಯಾಂಡ್ ಅರೈವ್ಡ್, ಬ್ಯಾಂಡ್ ಸೆಟ್ ಅರೈವ್ಡ್. ಬ್ಯಾಂಡ್ ಅಂತ ಹೇಳ್ಬಿಟ್ಟಿದಾಳೆ ಅವ್ರಮ್ಮ, ಎಲ್ಲ ಬ್ಯಾಂಡ್ ಬಂದ್ಬಿಡ್ಲಿ ಅಂತ. ಬ್ಯಾಂಡ್ ಇಲ್ಲ ಅಂದ್ರೆ ಹೆಂಗಾಗ್ತದಲ್ವಾ ಮದುವೆ. ದಟ್ ಇಸ್ ವೈ ಬ್ಯಾಂಡ್ ಸೆಟ್ ಅರೈವ್ಡ್. ದ ಗ್ರೂಮ್ ರೋಡ್ ಆನ್ ಎ ರಿಯಲ್ ಸ್ಟೀಡ್. ಗ್ರೂಮ್ ಅಂದ್ರೆ ಮದುಮಗ ಬರ್ಬೇಕಲ್ಲ, ಆ ಗ್ರೂಮ್ ಏನ್ ಮಾಡಿದ, ರೋಡ್ ಆನ್ ಎ ರಿಯಲ್ ಸ್ಟೀಡ್, ಒಂದು ರಿಯಲ್ ಸ್ಟೀಡ್, ಜೀವಂತವಾಗಿರಂತ ಕುದುರೆನೆ ತರಿಸಿಬಿಟ್ಟಿದ್ದಾರೆ ರಿಯಲ್ ಸ್ಟೀಡ್ ಅನ್ನ. ರಿಯಲ್ ಸ್ಟೀಡ್ ಮೇಲೆ ಆ ಗ್ರೂಮ್ ಬರ್ತಾ ಇದ್ದಾನೆ ಅಲ್ವಾ. ಮದುಮಗ ಹೆಂಗ್ ಬರ್ತಿರ್ತಾನೆ ನಮ್ಮಲ್ಲಿ, ಕುದುರೆ ಮೇಲೋ, ಹಸುವಿನ ಮೇಲೋ, ಓರಿ ಮೇಲೋ, ಯಾವ್ದ್ರ ಮೇಲೆ ಹತ್ತಿಸ್ಕೊಂಡ್ ಬರ್ತದ್ರಲ್ಲ. ಇನ್ ಮಹಾರಾಷ್ಟ್ರ ದೇ ಕಮ್ ಆನ್ ಹಾರ್ಸ್ ಸ್ಟೀಡ್. ಅದಕ್ಕೆ ಅವನು ಸ್ಟೀಡ್ ಮೇಲೆ, ಆ ಹಾರ್ಸ್ ಮೇಲೆ ಗ್ರೂಮ್ ಅನ್ನ ಕರ್ಕೊಂಡು ಬರ್ತಿದ್ದಾರೆ. ರೋಡ್ ಆನ್ ಎ ರಿಯಲ್ ಸ್ಟೀಡ್. ವಾಟ್ ಎ ವಂಡರ್ಫುಲ್ ಅಲ್ಲ, ಎಂತ ಅದ್ಭುತವಾಗಿರಂತ ಅರೇಂಜ್ಮೆಂಟ್ ಇದು. ರಿಯಲ್ ಸ್ಟೀಡ್. ಆಲ್ ದ ಚಿಲ್ಡ್ರನ್ ಆಫ್ ದ ಲೊಕ್ಯಾಲಿಟಿ ಟುಕ್ ಪಾರ್ಟ್. ಅವರಮ್ಮ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಎಲ್ಲನ. ಬಿಫೋರ್ ಶಿ ರಿಟರ್ನಿಂಗ್ ಫ್ರಮ್ ಸ್ಕೂಲ್, ಆ ಲೋಕಲ್ ಆಗಿರೋಂಥ ಎಲ್ಲ ಚಿಲ್ಡ್ರನ್ ಪಾರ್ಟಿಸಿಪೇಟ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಒಂದು ಅಲ್ಲಿ ಅರ್ಜೆಂಟ್ ಅಂದ್ರೆ ಒಂದು 100 ಸ್ಟೂಡೆಂಟ್ಸ್, ಬಾಯ್ಸ್ ಗರ್ಲ್ಸ್ ಎಲ್ಲ ಸೇರ್ಕೊಂಡು ಸಿಕ್ಬಿಡ್ತಾರೆ. ಆಲ್ ವರ್ ಅಸೆಂಬಲ್ಡ್. ಅಲ್ಲೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪಾರ್ಟಿಸಿಪೇಟೆಡ್, ಅದರಲ್ಲಿ ಭಾಗವಹಿಸಿದ್ರೆ ಅವರು ಕೂಡ. ಟುಕ್ ಪಾರ್ಟ್. ದ ಬ್ರೈಡ್ ವಾಸ್ ಬ್ರಾಟ್ ವಿತ್ ಆಲ್ ರಿಲೀಜಿಯಸ್ ಚಾಂಟಿಂಗ್ಸ್. ಮತ್ತೆ ಅವನೇನೋ ಬಂದ್ಬಿಟ್ನಪ್ಪ, ಗ್ರೂಮ್ ಬಂದ್ಬಿಟ್ಟ. ಎಲ್ಲಿಂದ? ರೋಡ್ ಆನ್ ಎ ರಿಯಲ್ ಸ್ಟೀಡ್ ಅಲ್ಲಿ ಅವನು ಬಂದ್ಬಿಟ್ಟಿದ್ದಾನೆ. ಮತ್ತೆ ವಾಟ್ ಅಬೌಟ್ ಬ್ರೈಡ್ ಅನ್ನು ಕರ್ಕೊಂಡ್ಬರ್ಬೇಕಲ್ಲ. ಗ್ರೂಮ್ ಏನೋ ಬಂದ್ಬಿಟ್ಟದಾನೆ ಈಗ ಛತ್ರಕ್ಕೆ, ಮ್ಯಾರೇಜ್ ಹಾಲ್ಗೆ. ಮತ್ತೆ ಈಗ ಬರ್ಬೇಕಲ್ಲ ಬ್ರೈಡ್ ಅನ್ನು ಕೂಡ ವಾಸ್ ಬ್ರಾಟ್ ವಿತ್ ಆಲ್ ರಿಲೀಜಿಯಸ್ ಚಾಂಟಿಂಗ್ಸ್. ಎಲ್ಲ ರಿಲಿಜಿಯಸ್, ಧಾರ್ಮಿಕವಾಗಿ ಏನೇನ್ ಚಾಂಟಿಂಗ್ಸ್, ಒರಿಜಿನಲ್ ಮದುಮಗಳಿಗೆ ಏನೇನ್ ಚಾಂಟಿಂಗ್ಸ್, ಮಂತ್ರಗಳನ್ನ ಹೇಳಿ ಕರ್ಕೊಂಡ್ಬರ್ತಾರೆ. ದ ಸೇಮ್ ಮಂತ್ರಾಸ್ ಹಿಯರ್ ಆಲ್ಸೋ ಚಾಂಟೆಡ್ ಫಾರ್ ಡಾಲ್ಸ್ ಮ್ಯಾರೇಜ್, ಫಾರ್ ಬ್ರೈಡ್ ಅರೈವಲ್. ಬ್ರೈಡ್ ಅನ್ನು ಕರ್ಕೊಂಡ್ಬರ್ಬೇಕಾದ್ರೆ ಅವೆಲ್ಲ ಮಂತ್ರಗಳು. ಪೂಜಾರು ಬಂದ್ಬಿಟ್ಟಿದ್ದಾರೆ ಅಲ್ಲ, ಪುರೋಹಿತರು ಬಂದ್ಬಿಟ್ಟಿದ್ದಾರೆ ಅನ್ನಂಗ ಆಯ್ತಿಲ್ಲಿ. ಪುರೋಹಿತರು ಬಂದ್ಬಿಟ್ಟಿದ್ದಾರೆ, ಅವರಿಂದ ಮಂತ್ರ ಎಲ್ಲ ಆಗ್ತಾ ಇದೆ. ಇಟ್ಸ್ ಅ ವಂಡರ್ಫುಲ್ ಅರೇಂಜ್ಮೆಂಟ್. ಅದನ್ನ ಫಸ್ಟ್ ಹೇಳಿದಳಲ್ಲ ಅವರಮ್ಮ ಹೇಳಿದ್ರಲ್ಲ ಫಸ್ಟ್ಗೆ, ಯು ಕ್ಯಾನ್ ನೆವರ್ ಫರ್ಗೆಟ್ ಅಂತ. ಯು ವಿಲ್ ಹ್ಯಾವ್ ಒನ್ ದಟ್, ಯು ವಿಲ್ ಹ್ಯಾವ್ ಒನ್ ದಟ್, ಯು ವಿಲ್ ನೆವರ್ ಫರ್ಗೆಟ್ ಅಂತ ಹೇಳಿದ್ರಲ್ಲ. ಹಾಗೇನೆ ಇದೊಂದು ಜೀವನದಾಗ ಮರಿಬಾರದು ಅಂತದ್ದೇ ಒಂದು ಸಮಾರಂಭವನ್ನ, ಫನ್ ಅನ್ನ, ಅಂದ್ರೆ ಒಂದು ಟ್ರೆಡಿಷನಲ್ ಮ್ಯಾರೇಜ್ ಟೈಪ್ ಡಾಲ್ಸ್ ವೆಡ್ಡಿಂಗ್ ಅನ್ನ ಮಾಡಿ ಮುಗಿಸ್ಬಿಟ್ರು ಅವರಮ್ಮ. ದ ಮದರ್ ದಟ್ ಡೇ, ಸೋ ಫಾಂಡ್ ಆಫ್ ಡ್ರಾಮಾ, grew up to become one of India's leading filmmakers and theatre personalities. The mother that day, so fond of drama. A mother, who is mother? Sai Paranjpai. Who is her daughter? That is doll, bride. She is bride's mother. Bride's mother ಈಗ ಅಲ್ಲಿ ಕಂಪ್ಲೀಟ್ಲಿ ಇನ್ವಾಲ್ವ್ಡ್. ಏನೋ ಇವಳೆ ಮದರ್ ಅನ್ನೋ ತರ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಹೋಗ್ಬಿಟ್ಟಿದ್ದಾಳೆ. ಆ ಡ್ರಾಮಾ ಗ್ರೀವ್ ಅಪ್ ಟು ಬಿಕಮ್ ಒನ್ ಆಫ್ ಇಂಡಿಯಾಸ್ ಲೀಡಿಂಗ್ ಫಿಲ್ಮ್ ಮೇಕರ್ ಅಂಡ್ ಥಿಯೇಟರ್ ಪರ್ಸನಾಲಿಟಿ. ಆ ಡ್ರಾಮಾದಲ್ಲಿ ಉಳಿದ ಒಂದು ಪಾರ್ಟಿಸಿಪೇಷನ್ ಏನಿತ್ತು, ಆಕ್ಟಿವ್ ಪಾರ್ಟಿಸಿಪೇಷನ್, ಹೋಲ್ ಹಾರ್ಟೆಡ್ಲಿ, ಕಂಪ್ಲೀಟ್ ಮೈಂಡೆಡ್ ಏನಿದ್ಲು, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಏನಿತ್ತು, ಆ ಇನ್ವಾಲ್ವ್ಮೆಂಟ್ ಮೇಡ್ ಹರ್ ಟು ಬಿಕಮ್ ಎ ಲೀಡಿಂಗ್ ಫಿಲ್ಮ್ ಮೇಕರ್ ಅಂಡ್ ಥಿಯೇಟರ್ ಪರ್ಸನಾಲಿಟೀಸ್. ಇಂಥ ಒಂದು ಕ್ರಿಯೇಟಿವಿಟಿ ಮದರಿಂದ ಸಿಕ್ಕಂತ ಒಂದು ಗಿಫ್ಟ್ ಮುಂದೆ ಇವಳು ಫಿಲ್ಮ್ ಮೇಕರ್ ಆಗಿ, ಥಿಯೇಟರ್ ಪರ್ಸನಾಲಿಟಿ ಆಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಅನುಕೂಲ ಆಯಿತು. ಸಿ ಹೌ ಗ್ರ್ಯಾಂಡ್ ಫಾದರ್ ಹೆಲ್ಪ್ಡ್ ಹರ್ ಟು ಡೆವಲಪ್ ಹರ್ ನಾಲೆಜ್ ಅಂಡ್ ರೆಸ್ಪೆಕ್ಟ್ ಟು ಬುಕ್ಸ್ and respect to knowledge. Here mother how to participate in dramas, what is called drama, what is the role, ಇವನ್ನೆಲ್ಲ ಹೇಳಿದ್ಲು, ಕಲಿಸಿ, ತಾಯಿ ಕಲಿಸಿದ್ರು. ಇವೆಲ್ಲ all the members of the family are the teachers for boy or girl, student, child. ಮನೆಯಲ್ಲಿ ಇರೋರೆಲ್ಲರೂ ಟೀಚರ್ಸೇ ಮಕ್ಕಳಿಗೆ. ಅದನ್ನ ಅರ್ಥ ಮಾಡ್ಕೋಬೇಕು. ದೇ ಆರ್ ದ ಟೀಚರ್ಸ್, ದೇ ಆರ್ ನಾಟ್ ದ ಮದರ್, they are not the father, they are not the brother, they are not auntie, uncle, anything else. Of course, no doubt,
ದೇ ಆರ್ ದಟ್, ಬಟ್ ಅಲಾಂಗ್ ವಿತ್ ದಟ್ ದೇ ಆರ್ ಆಲ್ಸೋ ದ ಟೀಚರ್ಸ್. ಅವರೆಲ್ಲ ಸರಿನೇ, ಅವೆಲ್ಲ ಅಂಕಲ್ ಆಂಟಿ ಆಗಿರೋದು, ಅಪ್ಪ ಅಮ್ಮ ಆಗಿರೋದು, ತಾತ ಅಜ್ಜಿ ಆಗಿರೋದು ಸರಿ. ಅದ್ರ ಜೊತೆಗೆ ದೇ ಶುಡ್ ಕೀಪ್ ಇನ್ ದೇರ್ ಮೈಂಡ್, ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೋಬೇಕು, ದೇ ಆರ್ ಆಲ್ಸೋ ದ ಟೀಚರ್ಸ್ ಟು ಚೈಲ್ಡ್. ಆ ಮಗುವಿಗೆ ಅವರು ಟೀಚರು ಕೂಡ ಆಗಬೇಕು. ಹಿಯರ್ ನಾವು ಅದನ್ನ ನೋಡ್ತಾ ಇದ್ವಿ ಅಲ್ವಾ, ಸಾಯಿ ಪರಂಜಿ ಪಯ್ಯನ ಅಬ್ಸರ್ವ್ ಮಾಡಿದ್ವಿ, ಈಸ್ ಆಲ್ಸೋ ಎ ಟೀಚರ್. ಮದರ್ ಹೇಗೆ ಇರಬೇಕು ಅಂತ ಹೇಳಿಲ್ಲ, ಹೇಗೆ ಮಾಡಬೇಕು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡಿ, ಎಕ್ಸಿಬಿಟ್ ಮಾಡಿ, ಡಿಸ್ಪ್ಲೇ ಮಾಡಿ ತೋರಿಸಿದ್ರು. ಅಂಡ್ ಓನ್ಲಿ ಡಿಸ್ಪ್ಲೇ ಅಲ್ಲ, ಹರ್ ಇನ್ವಾಲ್ವ್ಮೆಂಟ್ ಇಸ್ ದೇರ್. ಅವಳು ಒಂದು ಶಿ ಹ್ಯಾಸ್ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದ ಡ್ರಾಮಾ. ಆ ಡ್ರಾಮಾದಲ್ಲಿ ಅವಳೇ ಮೈನ್ ಡೈರೆಕ್ಟರ್. ಹಾಗಾಗಿ ತನ್ನ ಮಗಳನ್ನು ಕೂಡ ಡೈರೆಕ್ಟರ್ ಮಾಡ್ತಾರೆ. ಗುಡ್. Yes, this is the end of the story. Now let us sum up the story. Sai was a bit plump. Her mates did not want her in their games. Playmates disregarded, saying she cannot run. She makes her team weak. She is not active. She is very fat, and so on. Sai introduced a new game, the Magic Island full of treasure. Sai was always fascinated by many things. One of them was doll's wedding. This is a traditional game played by Maharashtrian girls. Sai said one day, "Mummy, you never let me have any fun," complainingly. Sai was dressed like a bride's mother. The band arrived. The groom rode on a real steed. All the children of the locality took part. The bride was brought with all religious chantings. This is the short summary of the second part of the lesson. Now, let's move on to the what is understood so far. ಇದುವರೆಗೆ ನಾವೇನು ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದನ್ನ check it out. Answer the following questions and share your responses with your partners. How could Sai draw the attention of her playmates while they made fun of her? She cried out, "Ha! I know of a lovely game. It's a magic island full of hidden treasure." The mates who were playing gathered around her to listen to her story. What fascinated Sai as a child? Sai was always fascinated by many things. One of them was doll's marriage, doll's wedding. This is a traditional game played by Maharashtrian girls. Why is the word mother given within the inverted commas in the 16th and 17th paragraphs? Because Sai is dressed as the mother of bride in the doll's marriage. Thanks a lot. Thanks a lot for watching. Please subscribe to the channel. Please like it, share it, make use of it. All of you, all the best. Thank you all.